A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಯರಕೋಟೆ ಅಭಿವೃದ್ಧಿಗಾಗಿ ಮೂರನೇ ಹಂತದ ಹೋರಾಟ ಸೆಪ್ಟೆಂಬರ್ 1ರಿಂದ ಫ್ರೀಡಂ ಪಾರ್ಕ್ನವರೆಗೆ ವೈಎನ್ ಮಂಜುನಾಥ್ ಪಾದಯಾತ್ರೆ. ಚಿಂತಾಮಣಿ ತಾಲೂಕಿನ ಯರಕೋಟೆ ಗ್ರಾಮದ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಈಗಾಗಲೇ 2 ಹಂತದ ಹೋರಾಟಗಳನ್ನು ಯಶಸ್ವಿಯಾಗಿ ಮುಗಿಸಿರುವ ಗ್ರಾಮಸ್ಥ ಹಾಗೂ ಹೋರಾಟಗಾರ ವೈಎನ್ ಮಂಜುನಾಥ್ ಅವರು ಇದೀಗ ಮೂರನೇ ಹಂತದ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಗ್ರಾಮದ ವಿಶೇಷ ಬೇಡಿಕೆಗಳು ಹಾಗೂ ಅಭಿವೃದ್ಧಿ ವಿಚಾರವಾಗಿ 4 ಹಂತಗಳ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ 2 ಹಂತಗಳ ಹೋರಾಟ ಮುಕ್ತಾಯಗೊಂಡಿದೆ. ಮೂರನೇ ಹಂತದ ಹೋರಾಟವಾಗಿ ಸೆಪ್ಟೆಂಬರ್ 1ರಿಂದ 3 ದಿನಗಳ ಕಾಲ ಯರಕೋಟೆಯ ಶ್ರೀ ಗಂಗಮ್ಮ ದೇವಸ್ಥಾನದಿಂದ ಚಿಂತಾಮಣಿ ಹಾಗೂ ಬೆಂಗಳೂರು ಬೈಪಾಸ್ ಮೂಲಕ ಪಾದಯಾತ್ರೆ ನಡೆಸಿ ಸೆಪ್ಟೆಂಬರ್ 4ರಂದು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಧರಣಿ ನಡೆಸಲಿದ್ದೇವೆ ಎಂದು ತಿಳಿಸಿದರು. ಈ ಹಿಂದೆ ನಾವು ನಡೆಸಿದ ಹೋರಾಟಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳ ಮನವಿಯ ಮೇರೆಗೆ ನೀಡಿ ಹೋರಾಟ ವಾಪಸ್ ಪಡೆದಿದ್ದವು. ಆದರೆ ನಾವು ಸಲ್ಲಿಸಿದ ಮನವಿ ಪತ್ರಗಳಿಗೆ ಹಾಗೂ ನಮ್ಮ ಬೇಡಿಕೆಗಳಿಗೆ ಸರ್ಕಾರವಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಸೂಕ್ತ ಕಾರ್ಯರೂಪದ ಕ್ರಮ ಕೈಗೊಂಡಿಲ್ಲ. ಸಾಧಾರಣ ಬಡ ಕುಟುಂಬದಿಂದ ಬಂದ ನಾವು ಅಧ್ಯಯನ ಮಾಡಿ ಸಮಾಜದ ಹಿತಕ್ಕಾಗಿ ಈ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಅಧಿಕಾರಿಗಳ ಈ ಉದಾಸೀನತೆ ನಮಗೆ ತೀವ್ರ ನೋವು ತಂದಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಈ ಬಾರಿಯ ಸತ್ಯಾಗ್ರಹದಲ್ಲಿ ಅಧಿಕಾರಿಗಳು ಬಂದು ಕೇವಲ ಮನವಿ ಪತ್ರ ಸ್ವೀಕರಿಸಿ ವಾಪಸ್ ಹೋಗುವಂತೆ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯುವುದಿಲ್ಲ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ನೀಡಲಾಗಿರುವ ಅನುಮತಿಯಂತೆ ಸತ್ಯಾಗ್ರಹ ಮುಂದುವರಿಯಲಿದೆ. ನಮ್ಮ ಸುದೀರ್ಘ ಅಧ್ಯಯನ ಹಾಗೂ ನ್ಯಾಯಯುತ ಬೇಡಿಕೆಗಳಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯಲಿದೆ. ಆದ್ದರಿಂದ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ವೈಎನ್ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ. ಕೊಡಿಸ್ಬಿಟ್ಟು ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಆದರೆ ನಾವು ಕೊಟ್ಟಂಥ ಒಂದು ಮೆಮೊರಾಂಡಮ್ಗಳ ಬಗ್ಗೆ, ಮನವಿ ಪತ್ರಗಳಿಗೆ ಯಾವುದೇ ರೀತಿಯಾದಂಥ ಕಾರ್ಯರೂಪಕ್ಕೆ ಬರುವಂಥ ಒಂದು ಕೆಲಸಗಳು ನಡೆದಿರೋದಿಲ್ಲ. ಇದು ಒಂದು ತುಂಬ ನೋವಾಗಿದೆ. ಒಂದು ಉದಾಸೀನತೆಯಾಗಲ್ಲ. ಇವತ್ತು ನಾವು ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿಯಾಗಿ ಒಂದು ಸಮಾಜದ ಪರವಾಗಿ ನಾವು ಆಲೋಚನೆ ಮಾಡಿ ಒಂದು ಅನುಭವ ಪಡೆದು ಒಂದು ಅಧ್ಯಯನ ಮಾಡಿಕೊಂಡು ಕೊಡ್ತಾ ಇರುವಂಥ ಒಂದು ಮನವಿ ಪತ್ರಗಳಾಗಿದೆ. ಇವತ್ತು 3ನೇ ಹಂತ ಆಗಿದೆ. ಇವತ್ತು ಇದರಲ್ಲೂ ನಮಗೆ ನ್ಯಾಯ ಕೊಡಬೇಕು. ಯಾವುದೇ ಕಾರಣಕ್ಕೂ ನನಗೆ ಏನು ಅನುಮತಿ ಕೊಡ್ತಾ ಇದೆಯೋ 10ರಿಂದ 5 ಗಂಟೆವರೆಗೂ ಅದು ಮತ್ತೆ ತಾವು ಮೆಮೊರಾಂಡಮ್ ಕೊಟ್ಟು ನಾವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ. ತಾವು ಈವಾಗಲೇ ಆದ ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಶ್ರಮದ ಅಭಿವೃದ್ಧಿ ವಿಚಾರವಾಗಿ ಒಂದು ಅಧ್ಯಯನವಾಗಿದೆ. ತಾವು ದಯಮಾಡಿ ಈ ಒಂದು ವಿಚಾರವನ್ನು ತಾವು ಒಂದು ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು. ನಾವು ಹೋರಾಟಗಳು ಮಾಡ್ತಾ ಇರುವಂಥ 3ನೇ ಹಂತವಾಗಿ ಹೋರಾಟ ಮಾಡುವಂಥ ಹೋರಾಟಕ್ಕೆ ಬೆಲೆ ಕೊಡಬೇಕು, ಅಲ್ಲಿ ಪರಿಹಾರ ಆಗಬೇಕು ಅಂತೇಳ್ಬಿಟ್ಟು ನಾನು ಎಲ್ಲ ಒಂದು ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ತಾಲೂಕು ಮತ್ತು 2025ರಲ್ಲಿ ತಾವು ಪೊಲೀಸ್ ಇಲಾಖೆ ತಮ್ಮ ಮಗು ಅಂತೆ ನನ್ನನ್ನು ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಮತ್ತು ನನಗೇನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೂ ನನಗೆ ಖುದ್ದಾಗಿ ಹೋಗಿ ತೋರಿಸಿ ನಮಗೆ ಈಗಾಗಲೇ ಅದೊಂದು ಅನುಕೂಲ ಮಾಡಿಕೊಟ್ಟಿದ್ರೆ, ಈ ವಿಚಾರನೂ ಅಷ್ಟೇ ತಾವು ಹಿಂದೆ ಯಾವ ಥರ ನನಗೆ ಒಂದು ರಕ್ಷಣೆ ಕೊಟ್ಟಿದ್ದೀರೋ ಅದೇ ರೀತಿಯಾಗಿ ನನಗೆ ಒಂದು ರಕ್ಷಣೆ ಕೊಟ್ಟು ನನ್ನ ಒಂದು ಬೇಡಿಕೆಗಳ ಮತ್ತು ನಮ್ಮ ಗ್ರಾಮಗಳ ಏನು 5 ವಿಚಾರಗಳಾಗಿ ನಾವು ಏನು ಮಾಡ್ತಾ ಇದ್ದೀವೋ ಆ ವಿಚಾರಗಳಿಗೆ ಸಂಪೂರ್ಣ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ಖುದ್ದಾಗಿ ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿ ಆಗಿ ಒಂದು ಪರಿಹಾರ ಸಿಗುವಂಥ ರೀತಿಯಲ್ಲಿ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸ್ಥಳೀಯವಾದಂಥ ಏನು ಡಾಕ್ಟರ್ MC ಸುಧಾಕರ್ ಸರ್ ಅವರ ನಮಗೆ ಒಂದು ನಂಬಿಕೆ ಇದೆ. ಈಗಾಗಲೇ ನಮ್ಮ ಗ್ರಾಮಕ್ಕೆ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಹಿಂದೆ ಹಲವಾರು ವಿಡಿಯೋ ಮತ್ತು ಚಾನಲ್ಗಳ ಮುಖಾಂತರ ನಾನು ಈಗಾಗಲೇ ತಿಳಿಸಿದ್ದೀನಿ. ಇವತ್ತು ಅವ್ರಿಗೂ ಸಹ ಏನು ಈ ವಿಚಾರವಾಗಿ 5 ಪತ್ರಗಳು 2014ರಿಂದ ನಾನು ಪತ್ರಗಳನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಿಗೂ ನಾನು ಪ್ರಚಾರ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಅವರು ಮನಸ್ಸು ಮಾಡಿದ್ರೆ ಯಾವ ಲೆಕ್ಕನೂ ಇಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಕೋಟ್ಯಾಂತರ ಹಣ ತಂದು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಪಡೆದಂಥ ವ್ಯಕ್ತಿ ಇವತ್ತು ಯರಕೋಟೆ ಗ್ರಾಮಕ್ಕೆ ಅವರು ಮನಸ್ಸು ಮಾಡಿದ್ರೆ ಕೇವಲ ನಿಮಿಷಗಳು ಮಾತ್ರ ಅದು ನಮಗೆ ಅನಿಸ್ತದೆ. ಯಾಕಂದರೆ ಪ್ಯಾಕೇಜ್ ಕೊಡಿ ಅಂತ ನಾನು ಸುಮ್ಮನೆ ಹೇಳ್ತಾ ಇಲ್ಲ.
ಇವತ್ತು ಅವರ ಒಂದು ಅಧೀನದಲ್ಲೇ ಏನು 2008ರಲ್ಲಿ 2010ರಲ್ಲಿ 2008ರಲ್ಲಿ ಏನು 80 ವರ್ಷಗಳಲ್ಲಿ ಏನು ಬಿದ್ದಂಥ ಒಂದು ಕಲ್ಲು ಚಕ್ರಗಳಿಗೆ ಪೂಜೆ ಮಾಡಿ ಇವತ್ತು ಯರಕೋಟೆ ಒಂದು ಯಾತ್ರಾ ಸ್ಥಳ ಆಗಿದೆ. ಇವತ್ತು ವಿಶೇಷ ಪ್ಯಾಕೇಜ್ ಆ ಗ್ರಾಮಕ್ಕೆ ಬೇಕು. ಸಾವಿರಾರು ಭಕ್ತಾದಿಗಳು ಆ ಗ್ರಾಮಕ್ಕೆ ಬರ್ತಾ ಇದೆ. ಇವತ್ತು ಆ ಭಕ್ತಾದಿಗಳು ಬರಬೇಕಾದ್ರೆ ಅಲ್ಲಿ ವಾಸ ಬರಬೇಕಾದ್ರೆ ಏನು ವಸತಿ ಗೃಹಗಳಿಲ್ಲ. ಇವತ್ತು ಅವ್ರು ಮನಸ್ಸು ಮಾಡಿದೆ, ರಸ್ತೆಗಳಿಲ್ಲ, ಒಂದು ರಸ್ತೆ ಸಾಕಾಗಿಲ್ಲ, 4 ರಸ್ತೆಗಳಿಗಾಗಲೇ ಕಳೆದ ಒಂದು ಈ 2025ರಲ್ಲಿ ನಾವು ಮನವಿ ಪತ್ರಗಳ ಕೊಟ್ಟಿದ್ದೀವೋ ಸಂಪೂರ್ಣ ಮಾಹಿತಿ ಅವರಲ್ಲಿ ಇದೆ. ಯಾವ ಕಾರಣಕ್ಕಾಗಿ ನಾವು ಕೊಡುವಂಥ ಮನವಿ ಪತ್ರಗಳಿಗೆ ಬೆಲೆ ಸಿಗ್ತಾ ಇಲ್ಲ, ಅದರ ರಹಸ್ಯ ಏನು ಅಂತ ಸಹ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ದಯಮಾಡಿ ಈ ಒಂದು ಏನು 3ನೇ ಹಂತವಾಗಿ ನಾವು ಏನು 5 ವಿಚಾರಗಳಾಗಿ ನಾವು ಮಾಡ್ತಾ ಇರುವಂಥ ಹೋರಾಟಗಳಿಗೆ ತಾವು ಖುದ್ದಾಗಿ ಭೇಟಿ ಕೊಟ್ಟು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಕೊಟ್ಟು ಇವು ಒಂದು ಹಳ್ಳಿ ಗ್ರಾಮದ ಅಭಿವೃದ್ಧಿ ಸೇವೆಗೆ ಮತ್ತು 5 ವಿಚಾರಗಳನ್ನು ನಾವು ಏನು ಕೊಡ್ತಾ ಇದ್ದೀವೋ ಅದು ಅವರ ಮುಂದೆ ಚರ್ಚೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ನಾನು ಒಂದು ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ 33 ವರ್ಷಗಳ ಕಾಲ ನನ್ನ ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡು ಆ ಗ್ರಾಮವನ್ನು ಒಂದು ಯಾತ್ರಾ ಸ್ಥಳ ಮಾಡಬೇಕು ಅಂತ ಶ್ರಮಪಟ್ಟಿದ್ದೀನಿ. ಇವತ್ತು ಈ ವಿಚಾರ ಇಡೀ ಚಿಂತಾಮಣಿ ತಾಲೂಕಿಗೆಲ್ಲ ನಾನು ಓಡಾಡಿದಂಥ 150 ಗ್ರಾಮಗಳ ಭಕ್ತಾದಿಗಳಿಗೂ ಸಹ ಗೊತ್ತಾಗಿದೆ. ಇವತ್ತು ಸರ್ಕಾರದಿಂದ ಹಲವಾರು ರೀತಿಯಾದಂಥ ಪತ್ರಗಳು ಬರ್ತಾ ಇದೆ. ಈ ಪತ್ರಗಳಲ್ಲಿ ಕೇವಲ ಒಂದು ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅನ್ನೋವಂಥ ರೀತಿಯಲ್ಲೇ ಬರ್ತಾ ಇದೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನಕರವಾಗಿಲ್ಲ. ಆದರೆ ಸರ್, ನನಗೂ ಒಂದು ಕನಸಿದೆ. ಈ ಕನಸನ್ನು ನೇರವಾಗಿ ನಿಮ್ಮಿಂದ ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ, ಒಬ್ಬ ರೈತನಾಗಿ, ಒಬ್ಬ ಬೀದಿ ವ್ಯಾಪಾರಸ್ಥನಾಗಿ ನಾನು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ 33 ವರ್ಷಗಳ ಕಾಲ ನಾನು ಅಧ್ಯಯನ ಮಾಡಿದ್ದೇನೆ. 150 ಗ್ರಾಮಗಳ ಸಂಚಾರ ಮಾಡಿದ್ದೀನಿ. ಈ ಒಂದು ಅಧ್ಯಯನದಿಂದ ಏನು ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಆಯಾ ಗ್ರಾಮಗಳನ್ನು ಸರ್ಕಾರ ಯೋಜನೆಗಳ ಜೊತೆಗೆ ಏನು ಗ್ರಾಮ ಪಂಚಾಯಿತಿ ಅನುದಾನಗಳ ಜೊತೆಗೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದರೆ ಆ ಗ್ರಾಮ ಸ್ವರಾಜ್ಯ, ಗ್ರಾಮ ರಾಜ್ಯ, ರಾಮರಾಜ್ಯಕ್ಕೆ ಮಾಡಲು ಸುಲಭ ಸಾಧ್ಯ ಆಗುತ್ತೆ. ಇದು ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ರಾಜಕೀಯದ ವ್ಯಕ್ತಿ ಆಗ್ಬೋದು, ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಇದು ಸುಲಭ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಹೇಳಿದ್ದೀನಿ. ಈಗಲೂ ತಿಳಿಸ್ತಾ ಇದ್ದೀನಿ. ನೀವು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಪರಿಚಯ ಮಾಡಿ ನನ್ನ ಒಂದು ಹಳ್ಳಿ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಇಡೀ ಒಂದು ಕೇವಲ 5ರಿಂದ 10 ವರ್ಷಗಳಲ್ಲಿ ನಾನು ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಮಾಡುವಂಥ ಕನಸಿದೆ. ಈ ಒಂದು ಕನಸಿಗೆ ತಾವು ಬೆಂಬಲ ಕೊಡಬೇಕು. ತಾವು ತನಿಖೆ ಮಾಡಿ. ಈಗಾಗಲೇ ಏನು ನನ್ನ ಎಲ್ಲ ರೀತಿಯಾದಂಥ ಇಲಾಖೆಗಳಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀನಿ. ಇನ್ನು ಇವತ್ತು 11, ಇನ್ನು ನಿಮಗೆ 20 ದಿನ ಕಾಲಾವಕಾಶ ಸಿಗುತ್ತೆ. ನಾನು ಮಾಡಿರುವಂಥ ಕೆಲಸಗಳು 33 ವರ್ಷಗಳು ಯರಕೋಟೆ ಗ್ರಾಮದಲ್ಲಿ ನಡೆದಿದೆಯೇ ಇಲ್ವಾ, ಇದರಿಂದ ಒಂದು ಯಾತ್ರಾ ಸ್ಥಳ ಆಗಿದೆಯೇ ಇಲ್ವಾ ಅಂತೇಳ್ಬಿಟ್ಟು ತಾವು ಖುದ್ದಾಗಿ ಪರಿಶೀಲನೆ ಮಾಡಿ. ಸರ್ಕಾರ ನಿಮ್ಮದಾಗಿದೆ, ಶಾಸಕರು ನೀವು ಆಗಿದ್ದೀರಾ. ಇದರಲ್ಲಿ ಈ ತನಿಖೆಯಲ್ಲಿ ಏನು ಸತ್ಯ ಅನ್ನೋದಂತೂ ಗೊತ್ತಾಗಿದ್ದರೆ ನನಗೆ ಒಂದು ಗ್ರಾಮದ ಅಭಿವೃದ್ಧಿ ಅವಕಾಶಕ್ಕೆ ತಾವು ಸರ್ಕಾರದಿಂದ ಅವಕಾಶ ಮಾಡಿಕೊಡಿ. ಮಾಡಿದ್ದೇ ಆದರೆ ಇಡೀ ಚಿಂತಾಮಣಿ ಕ್ಷೇತ್ರಕ್ಕೆ ಒಂದು ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಹೆಸರು ತರ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ, ಹಣವಂತನಲ್ಲ, ಅಧಿಕಾರವಂತನೂ ಅಲ್ಲ, ಬಲಾಢ್ಯನೂ ಅಲ್ಲ. ಇವತ್ತು ನಾನು ಮಾಡಿರುವಂಥ ಕೆಲಸಗಳು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಸುತ್ತಮುತ್ತಲಿನಲ್ಲಿರುವಂಥ ಗ್ರಾಮಸ್ಥರಿಗೂ ಗೊತ್ತಿದೆ. ಇವತ್ತು ನಾನು ಪ್ರಾರಂಭ ಮಾಡಿದ್ದು 33 ವರ್ಷದಿಂದ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಇವತ್ತು ಹಣ ಕೊಟ್ಟು ಬೇರೆ ರೀತಿಯಲ್ಲಿ ಜನನ ಕರ್ಕೊಂಡು ಬಂದು ನಾನು ಮಾಡೋ ಅಂಥ ಪರಿಸ್ಥಿತಿಯಲ್ಲಿಲ್ಲ. ನನ್ನ ಹತ್ರ ಹಣ ಇಲ್ಲ. ನಾನು ಸ್ವಾಭಿಮಾನದಿಂದ ಏನು ನನ್ನ ಗ್ರಾಮಕ್ಕೋಸ್ಕರ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬನಾಗಿ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ, ಈ ಸಮಾಜದಲ್ಲಿ ನಾನು ಒಬ್ಬ ಕೊಡುಗೆಯಾಗಿ ಒಂದು ಸಮಾಜಕ್ಕೆ ಮಾಡಬೇಕನ್ನೋಂಥ ಒಂದು ಏಕೈಕ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ ಹೊರತು ನಾವು ಅವ್ರಿಗೆ ಬಿಟ್ಟಿರುವಂಥದ್ದು, ಜನಾಗಿ ಬಿಟ್ಟಿರುವಂಥದ್ದು. ಇವತ್ತು ಮುಂದೆ ನಮ್ಮ ಚಿಂತಾಮಣಿಯಲ್ಲಿರುವಂಥ ಹಲವಾರು ರೀತಿಯಾದಂಥ ಸಂಘಟನೆಗಳ ಅವರ ಜೊತೆ ಚರ್ಚೆ ಮಾಡ್ತೀನಿ.
ನನಗೆ ಒಂದು ಬೆಂಬಲ ಕೊಡಿ ಅಂತ ಹೇಳ್ಬಿಡ್ತೀನಿ. ಇವತ್ತು ವಿದ್ಯಾರ್ಥಿಗಳಿಗೂ ನಾನು ಒಂದು ವಿಡಿಯೋ ಮುಖಾಂತರ ತಿಳಿಸಿ ನನ್ನ ಒಂದು ಹೋರಾಟಕ್ಕೆ ವಿದ್ಯಾರ್ಥಿ ಮಟ್ಟದಿಂದ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ವಿದ್ಯಾರ್ಥಿಗಳೆಲ್ಲ ಸೇರಿ ನನಗೆ ಒಂದು ಬೆಂಬಲ ಕೊಟ್ಟಿದ್ದೆ ಆದರೆ ಇಡೀ ಒಂದು ವಿದ್ಯಾರ್ಥಿಗಳಿಗೆ ನಾನು ಒಂದು ಹೆಸರು ತರ್ತೇನೆ ದೇಶ ಮಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ಆ ಬೆಂಬಲ ಸಿಗುತ್ತೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಇವತ್ತು 2010ವರೆಗೂ ನಾನು ಏನು ಸಂಚಾರ ಮಾಡಿದ್ದೀನೋ ಯರಕೋಟೆ ಗಂಗಮ್ಮ ದೇವಿಯ ರಥ ವಿಚಾರದಲ್ಲಿ, ಆವತ್ತು ನನಗೆ ರಥ ವಿಚಾರಕ್ಕೆ ಸಹಾಯ ಮಾಡಿ ಜಾತ್ರೆಗೆ ಏನು ಒಂದು ಬೆಂಬಲ ಕೊಟ್ಟು ಭಕ್ತಾದಿಗಳು ಯರಕೋಟೆ ಗ್ರಾಮಕ್ಕೆ ಸೇರಿದಾರೋ, ಆ ಒಂದು ಭಕ್ತಾದಿಗಳೇನಾದರೂ ಮನಸ್ಸು ಮಾಡಿ ಹೆಜ್ಜೆ ಇಟ್ಟರೆ ಇದು ಮಾಡಿದ್ದಾನೆ, 80 ವರ್ಷಗಳ ಇತಿಹಾಸ ಇವನು ಉಳಿಸಿದ್ದಾನೆ. ಇವತ್ತು ಒಂದು ಹಳ್ಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ದೇಶ ನೋಡುವಂಥ ರೀತಿಯಲ್ಲಿ ಇವನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ರಿಗೆ ಒಂದು ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಭಕ್ತಾದಿಗಳು ಗ್ರಾಮಸ್ಥರು ಏನಾದರೂ ಮುಂದೆ ಬಂದು ನನಗೇನಾದರೂ ಬೆಂಬಲ ಕೊಟ್ಟಿದ್ದೇ ಆದರೆ ಪೊಲೀಸ್ ಇಲಾಖೆಯಿಂದನೂ ಸಹ ಅದು ನನಗೆ ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇದೊಂದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವ್ರಿಗೆ ಬಿಟ್ಟಿರುವಂಥದ್ದು. ಇವತ್ತು ನನ್ನ ಅನಿಸಿಕೆ ಏನಿದೆಯೋ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನಾನು ಸಾರ್ವಜನಿಕರವಾಗಿ ಹಂಚ್ಕೊಳ್ತಾ ಇದ್ದೀನಿ. ಇದು ಯಾವ ರೀತಿ ಬೆಂಬಲ ಸಿಗುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ. ಆದರೆ ಜನ ಬರದೇ ಹೋಗಲಿ ಅನ್ನೋ ಒಬ್ಬ ದೇಶ ಪ್ರೇಮಿಯಾಗಿ ಒಂದು ರಾಷ್ಟ್ರ ಧ್ವಜವನ್ನು ನಾನು ತಗೊಂಡು ಯಾವುದೇ ರೀತಿಯಾದ ಸಂಚಾರಕ್ಕೆ ತೊಂದರೆ ಆಗ್ದಿರ, ಯಾವುದೇ ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗ್ದಿರ ನಾನು ಒಂದು ಶಾಂತಿಯುತವಾಗಿ ನಾನು ಕಾಲ್ನಡಿಗೆ ಜಾಥಾ ಮುಖಾಂತರ ಹೋಗಿ ನಾನು ನ್ಯಾಯಕ್ಕಾಗಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಯರಕೋಟೆ ಗ್ರಾಮದ ಒಂದು ವಿಶೇಷ ಪ್ಯಾಕೇಜ್ಗಾಗಿ ಮತ್ತು ಸಾಮಾನ್ಯ ಒಬ್ಬ ಬಡ ಕುಟುಂಬದ ಯುವತಿಯರ ರಾಜಕೀಯವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಬೀದಿ ವ್ಯಾಪಾರಸ್ಥರ ಪರವಾಗಿ ರೈತರ ಪರವಾಗಿ ನಾನು 5 ವಿಚಾರಗಳನ್ನು ನಾನು ತಗೊಂಡೋಗ್ಬಿಟ್ಟು ಸರ್ಕಾರ ಗಮನಕ್ಕೆ ತಲುಪಿಸ್ತಾ ಇದ್ದೀನಿ. ಇದರಲ್ಲೂ ಸಹ ನನಗೆ ನ್ಯಾಯ ಸಿಕ್ಕಿಲ್ಲ, ರಾಜ್ಯ ಸರ್ಕಾರದಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಹೋರಾಟ 4ನೇದಾಗಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅದರಲ್ಲಿ ನಾನು ಅನುಮತಿ ಪಡ್ಕೊಂಡು ಅಲ್ಲಿ ಸತ್ಯಾಗ್ರಹ ನಾನು ಮಾಡಲು ಸಹ ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಚಿಂತಾಮಣಿ ತಾಲೂಕು ಯರಕೋಟೆ ಗ್ರಾಮದ ಸರ್ವೆ ನಂಬರ್ 102ಗೆ ಒಂದು ರೈತರಿಗೆ ಸಂಬಂಧ ಅಲ್ಲಿ ಖಾಸಗಿ ಕಂಪ್ನಿ ಬರ್ತಾ ಇದೆ. ಅಲ್ಲಿ ಸುಮಾರು 30 ವರ್ಷಗಳಿಂದ ಖಾತೆ ಆಗಿಲ್ಲ. ಮತ್ತು ಸುಮಾರು 80-100 ವರ್ಷಗಳಿಂದ ಇವತ್ತು ರೈತರು ಖಾತೆ ದಾಖಲೆಗಳಿಲ್ದಿರೇ ಭೂಮಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಚಾರವಾಗಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡಿದ್ದೆ. ನನ್ನ ಆರೋಗ್ಯದಲ್ಲಿ ಏರ್ಪೇರಾದಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದು ತಹಸೀಲ್ದಾರ್ ಅವರೇ ಬಂದು ಭೇಟಿ ಕೊಟ್ಟು ನನಗೆ 15 ದಿನಗಳ ಕಾಲ SIT ಇದೆ, ಅದರ 15 ದಿನಗಳ ಕಾಲ ನನಗೆ ಒಂದು ಅವಕಾಶ ಕೊಡಿ, ನನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಾನು ನಿಮ್ಮ ಗ್ರಾಮಕ್ಕೆ ಬಂದು ಸಭೆ ಮಾಡಿ ನಾನು ತಿಳಿಸಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಬ್ಯುಸಿ ಇದ್ದಾರೆ, ಅವರು ಬಂದು ನಿಮ್ಮ ಸತ್ಯಾಗ್ರಹಕ್ಕೆ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ತಾವು ದಯಮಾಡಿ ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ನಾವು ಗೌರವ ಕೊಟ್ಟು ಅದನ್ನು ನಾವು ವಾಪಸ್ ಪಡೆದ್ವಿ. ಇವತ್ತು ಸರ್ಕಾರದಿಂದ ಬಂದಿರುವಂಥ ಪತ್ರಗಳು ಸಹ ಅವರ ಗಮನಕ್ಕೆ ಬಂದಿದೆ. ಈಗಲೂ ಸಹ ಮತ್ತೆ ಈ ವಿಚಾರವನ್ನು ನನಗೆ ಒಂದು ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡೋದಕ್ಕೆ ಮತ್ತು ಪೊಲೀಸ್ ರಕ್ಷಣೆಗೆ ಅಂತ ನಾನು ಮನವಿ ಕೊಟ್ಟಿದ್ದೆ. ಅವರು ಒಂದು ಹಿಂಬರಹ ನನಗೆ ಕೊಟ್ಟಿದ್ದಾರೆ. ಇದರ ಒಂದು ಪ್ರಸ್ತಾವನೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ನಮ್ಮ ವಿಚಾರ, ನಮ್ಮ ಒಂದು ಹೋರಾಟ ಏನಿದೆಯೋ ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಅವ್ರಿಗೂ ಸಹ ನಾವು ತಲುಪಬೇಕಾಗಿತ್ತು, ತಲುಪಿಸಿದ್ದೀವಿ. ಅವರ ಹಿಂಬರಹನೂ ನಮಗೆ ಪೋಸ್ಟ್ ಮುಖಾಂತರ ಬಂದಿದೆ. ಅವರು ಯಾವ ರೀತಿ ಕ್ರಮ ತಗೊಳ್ತಾರೋ ನಮಗೆ ಗೊತ್ತಿಲ್ಲ.